ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಎನ್ಆರ್ ಪುರ ಪಟ್ಟಣ ಪಂಚಾಯಿತಿ ಕೌನ್ಸಿಲರ್ ಆದ ಮಾನ್ಯ ಶ್ರೀಮತಿ ಆಶಾ ಶ್ರೀನಾಥ್ ಅವರು ಹಾಗೂ ಅವರ ಮನೆಯವರಾದ ಶ್ರೀನಾಥ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ politiciansinIndia.com ಆನ್ಲೈನ್ ಮೀಡಿಯಾ ಪರವಾಗಿ ಆರ್ಥಿಕ ಸ್ವಾಗತ ಮೇಡಮ್. ಸರ್, ನಮ್ಮ ಈ ರಾಜಕೀಯ ಕ್ಷೇತ್ರಕ್ಕೆ ತಾವು ಯಾವಾಗ ಹೇಗೆ ಪ್ರವೇಶ ಮಾಡಿದ್ರಿ? ರಾಜಕೀಯಕ್ಕೆ ಪ್ರವೇಶ ಮಾಡಿದ್ದು ಸುಮಾರು ಒಂದು ನಮಗೆ ಸಾಧಾರಣ ಒಂದು 8-10 ವರ್ಷದಿಂದ ಇದ್ದೀವಿ. 8-10 ವರ್ಷಗಳ ತಾವು ಒಂದು ರಾಜಕೀಯ ಪ್ರವೇಶ ಇದ್ದೀವಿ. ಯಾವ ಕೆಲಸ ಕಾರ್ಯಕ್ಕೆ ತಾವು ಮಾಡ್ಕೊಂಡು ರಾಜಕೀಯಕ್ಕೆ ಬಂದ್ರಿ ಸರ್? ನಾವು ಸಂಘ ಸಂಸ್ಥೆಯಲ್ಲಿ ಕೆಲಸ ಕಾರ್ಯಗಳು ಮಾಡ್ಕೊಂಡು ನಾವು ಒಂದು NGO ಇದ್ದೀನಿ. NGO ಅಲ್ಲಿ ಸಮಾಜ ಸೇವೆ ಸೋಷಿಯಲ್ ವರ್ಕರ್ ಆಗಿ ಕೆಲಸ ಮಾಡ್ಕೊಂಡು. ಓಕೆ ಸರ್. ಮೇಡಮ್, ತಾವು ಒಂದು ಕೌನ್ಸಿಲರ್ ಆಗಿದ್ದೀರಾ, ವಾರ್ಡ್ ನಂಬರ್ 4 ತಾವು ಕೌನ್ಸಿಲರ್ ಆಗಿದ್ದೀರಾ. ಇಲ್ಲಿವರೆಗೂ ಎಷ್ಟು ನಮ್ಮ ಒಂದು ಸರ್ಕಾರದಿಂದನೇ ಆಗಿರ್ಬೋದು, ಇಲ್ಲ ನಮ್ಮ ಪಟ್ಟಣ ಪಂಚಾಯತಿಯಿಂದನೇ ಆಗಿರ್ಬೋದು, ಇಲ್ಲಿವರೆಗೂ ನಿಮ್ಮ ವಾರ್ಡ್ಗೆ ಸಂಬಂಧಪಟ್ಟಂತೆ ಅಭಿವೃದ್ಧಿ ಕೆಲಸ ಕಾರ್ಯವನ್ನು ತಾವು ಏನೇನು ಮಾಡಿದ್ದೀರಾ? ನಾವು ಒಂದು ಟಾಯ್ಲೆಟ್ ಕಟ್ಟಿಸ್ತಿದ್ವಿ, ಶೌಚಾಲಯ ಕೊಡಿಸಿದ್ವಿ, ಮತ್ತೆ ಎಜುಕೇಶನ್ ಫಂಡ್ ಕೊಡಿಸಿದ್ದೀನಿ, ಎಜುಕೇಶನ್ ಫಂಡ್ ಮತ್ತೆ ಹೆಲ್ತ್ ಫಂಡ್, ಮತ್ತೆ ಕಾಮಗಾರಿ ಅಪ್ಲಿಕೇಶನ್ ಕೊಟ್ಟಿದ್ದೀವಿ. ಕಾಮಗಾರಿ ಕೆಲಸ ಅಂದ್ರೆ ನಿಮ್ಮ ಒಂದು ವಾರ್ಡಿನ ಸಮಸ್ಯೆ ಏನಿದೆಯೋ ಆ ಸಮಸ್ಯೆ ಬಗ್ಗೆ ಅಪ್ಲಿಕೇಶನ್ ಕೊಟ್ಟಿದ್ದೀವಿ. ಯಾವ ಕೆಲಸ ಕಾರ್ಯ ಬೇಕು ಅಂತ ತಾವು ಒಂದು ಅಪ್ಲಿಕೇಶನ್ ಕೊಟ್ಟಿದ್ದೀರಾ? ಸರ್, ನಮಗೆ ರೋಡ್ ಆಗ್ಬೇಕು, ರಸ್ತೆ ಆಗಬೇಕಿದೆ, ಆಮೇಲೆ ಮೋರಿಗಳು ಆಗಬೇಕಿದೆ, ಆಮೇಲೆ ಇದು ಎಲ್ಲ ಬಾಸ್ ಚರಂಡಿ ಕಟ್ಟಿರೋ ಮೇಲೆ ಸ್ಲ್ಯಾಬ್ ಹಾಕ್ಬಿಟ್ಟು ಇದೆ, ಆಮೇಲೆ ಇದು ಮಿನಿ ಟ್ಯಾಂಕ್ ಹಾಕಿದೆ, ವಾಟರ್ ಮಿನಿ ಟ್ಯಾಂಕ್ ಹಾಕಿದೆ, ಆಮೇಲೆ ಲೈಟ್ ಕಂಬ ಬೇಕಾಗಿದೆ, ಒಂದು ಏರಿಯಾಗಳಿಗೆ ಲೈಟ್ ಕಂಬ ಬೇಕಾಗಿದೆ. ಅದ್ರ ಬಗ್ಗೆ ಮನವಿ ಎಷ್ಟೆಲ್ಲ ಸಲ್ಲಿಸಿದೆ. ಮತ್ತೆ ನಮ್ಮ ಜೊತೆಗೆ ನಮ್ಮ ಶೌಚಾಲಯ, ನಮಗೆ ಒಂದು ಸ್ಮಶಾನದ್ದು ದಾರಿಗೆ ನಮಗೆ ಬಹಳ ತುಂಬಾ ತೊಂದರೆ ಆಗಿದೆ, ಅಡಚಣೆ ಆಗಿದೆ. ಯಾರು ಇಲ್ಲಿ ನಮ್ಮಲ್ಲಿ ನಮ್ಮ ಒಂದು ಸಮುದಾಯ ಇದೆ, ಸಮುದಾಯದ ಒಂದು ಸ್ಮಶಾನ ಇದೆ. ಆ ಸ್ಮಶಾನಕ್ಕೆ ಸ್ಮಶಾನದ ಜಾಗ ಗೌರ್ಮೆಂಟ್ ಸರ್ಕಾರದ ಜಾಗ, ಆದ್ರೆ ಆ ಜಾಗ ಹೋಗ್ಲಿಕ್ಕೆ ದಾರಿ ಒಬ್ರು ಮುಂಚೆ ನಮಗೆ ದಾರಿ ಇತ್ತು. ಆ ದಾರಿನ ಈಗ ಒಬ್ಬ ಖಾಸಗಿ ವ್ಯಕ್ತಿ ಒಬ್ರು ಅದನ್ನ ಕೊಂಡ್ಕೊಂಡ್ಬಿಟ್ಟು ನಮಗೆ ಅದನ್ನ ಜಾಗನ ಬಂದ್ ಮಾಡಿದ್ದಾರೆ, ಕ್ಲೋಸ್ ಮಾಡಿದ್ದಾರೆ. ನಮಗೆ ಯಾರೇ ಒಂದು ಎಕ್ಸ್ಪೈರ್ಡ್ ಆದ್ರೆ ಅದು ಬಾಡಿ ಸಂಸ್ಕಾರ ಮಾಡಿ ತುಂಬಾ ಅಡಚಣೆ ಆಗಿ ತುಂಬಾ ತೊಂದರೆ ಆಗಿದೆ. ನಾವು ಇದ್ರ ಬಗ್ಗೆ ಬಹಳಷ್ಟು ಸಾರಿ ಪೊಲೀಸ್ ಸ್ಟೇಷನ್ ಆಗಲಿ ಅಥವಾ ದಂಡಾಧಿಕಾರಿಗಳ ಕಚೇರಿ ಆಗಲಿ, ಪಟ್ಟಣ ಪಂಚಾಯತಿ ಎಲ್ಲರಿಗೂ ಮನವಿ ಸಲ್ಲಿಸಿದ್ವಿ. ಇದುವರೆಗೂ ಯಾವುದೇ ಒಂದು ನನಗೆ ರೆಸ್ಪಾನ್ಸ್ ಇಲ್ಲ. ಅಧಿಕಾರಿಗಳು ಬಂದು ಪ್ಲೇಸ್ ಕೂಡ ಒಂದು ವೆರಿಫಿಕೇಶನ್ ಮಾಡಿದ್ದಾರೆ, ಆದ್ರೆ ಅವ್ರ ಕೈಲಿ ಬಿಡಿಸಲಿಕ್ಕೆ ಆಗಿಲ್ಲ. ಅವರು ಕೋರ್ಟಿಗೆಲ್ಲ ಹೋಗಿ ಅದನ್ನ ಇದಾಕಕ್ಕೆ ಆಗಿಲ್ಲ. ನಾವು ಮತ್ತೆ ಅದನ್ನು ನಾವು ಪ್ರತಿ ಸರಿ ನಾವು ಮಾಡ್ತಾನೆ ಇದೀವಿ, ಅಪ್ಲಿಕೇಶನ್ ಕೊಡ್ತಾನೆ ಇದೀವಿ, ಅದು ಹೋಗ್ತಾನೆ ಇದೆ. ಯಾರಾದ್ರೂ ಮತ್ತೆ ಯಾರು ಎಕ್ಸ್ಪೈರ್ಡ್ ಆದ್ರೆ ನಮಗೆ ಬಾಡಿ ತಗೊಂಡೋಗ್ಲಿಕ್ಕೆ ಮುಂದ್ಗಡೆ ಗೇಟಲ್ಲಿ ನಿಲ್ಸ್ಕೊಂಡು ಆಮೇಲೆ ಅವ್ರ ಒಪ್ಪಿಗೆ ತಗೊಂಡು ನಾವು ಒಳಗಡೆ ಹೋಗ್ಬೇಕು, ಪರ್ಮಿಷನ್ ತಗೊಂಡು ಒಳಗಡೆ ಗೇಟಲ್ಲಿ ಬಿಟ್ಟರೆ ಹೋಗ್ಬೇಕು, ಇಲ್ಲ ಅಂದ್ರೆ ಇಲ್ಲ. ಆ ಟೈಪ್ ಅಲ್ಲಿ ನಡೀತಾ ಇದೆ ಸರ್ ಇದು. ಈಗ ಒಂದು ಸಮಸ್ಯೆಗೆ ಪರಿಹಾರ ಏನ್ ಮಾಡ್ಬೇಕು ಅನ್ಕೊಂಡಿದ್ರೆ? ನಮಗೆ ದಾರಿನ ಬಿಟ್ಕೊಡ್ಬೇಕಷ್ಟೇ. ನಾವೇನ್ ಜಾಸ್ತಿ ಕೇಳ್ತಿಲ್ಲ. ನಮಗೆ ಒಂದು 10 ಅಡಿ ಜಾಗ, 10 ಅಡಿಯಿಂದ ಒಂದು 40 ಅಡಿ, 40 ಅಡಿ ಉದ್ದ ಅಷ್ಟು ಬಿಟ್ರೆ ನಮಗೆ ಸರ್ಕಾರಿ ಜಾಗ ಉಂಟು, ಅಪ್ಪ ಹೋಗ್ತಾ ಇರೋದು. ಒಂದು ಜಾಗದ ವ್ಯವಸ್ಥೆ ಮಾಡಿಕೊಟ್ರೆ ತಮ್ಗೆ ಅನುಕೂಲ, ತುಂಬಾ ಅನುಕೂಲ ಸರ್. ಅದನ್ನ ಮಾತ್ರ ಮಾಡ್ಕೊಟ್ರೆ ಬಹಳ ಅನುಕೂಲ ಆಗುತ್ತೆ. ನಿಮ್ಮ ವಾರ್ಡ್ ಕುಡಿಯುವ ನೀರಿನ ಸಮಸ್ಯೆ ಯಾವ ರೀತಿ ಇದೆ? ಕುಡಿಯುವ ನೀರಿನ ಚೆನ್ನಾಗಿ ಉಂಟು ಸರ್. ನಮಗೆ ಇಲ್ಲೇ ನಮ್ಮ ವಾರ್ಡ್ ಅಲ್ಲೇ ಒಬ್ಬ ಮೋಟರ್ ಇದೆ. ನಮಗೆ ಎಲ್ಲ ನಮ್ಮ ವಾರ್ಡ್ ಎಲ್ಲ ಏರಿಯಾಗಳಿಗೂ ಅದೇ ನೀರು ಸಪ್ಲೈ ಆಗುತ್ತೆ ಸರ್. ನಮಗೆ ನೀರಿನ ಸಮಸ್ಯೆ ಯಾವುದೇ ಇಲ್ಲ, ಸಮಸ್ಯೆ ಯಾವುದೇ ಇಲ್ಲ ಸರ್. ನಿಮ್ಮ ಒಂದು ವಾರ್ಡ್ಗೆ ಸಂಬಂಧಪಟ್ಟದ್ದು ಹಿಂದುಳಿದ ವರ್ಗದ ಬಡ ಕುಟುಂಬದವರಿಗೆ, ಅಂದ್ರೆ ಮನೆ ಮಠ ಇಲ್ದಿರೋರಿಗೆ, ಊಟದ ವಸತಿ ಇಲ್ದಿರೋರಿಗೆ, ಅಂತ ಒಂದು ಕುಟುಂಬದವರಿಗೆ ತಾವು ಏನ್ ಮಾಡಿದೀವಿ ಒಂದು ಕೌನ್ಸಿಲರ್ ಆದ್ಮೇಲೆ? ಏನು ಬಡವರಿಗೆ ಮನೆ ವ್ಯವಸ್ಥೆ ಏನು ಇಲ್ದವರಿಗೆ ನಮಗೆ ಪಟ್ಟಣ ಪಂಚಾಯತಿಯಿಂದ ಕೆಲವೊಂದು ಬೆನಿಫಿಟ್ ಸಿಗದೆ ಇತ್ತು. ಕಾರಣಕ್ಕೆ ಅಲ್ಲಿ ಅನುಮೋದನೆ ಸಿಗ್ತಾರೆ ಅಥವಾ ಅಲ್ಲಿ ದುಡ್ಡು ಗ್ರಾಂಟ್ ಯಾವುದೇ ಇಲ್ಲದ ಸಮಯದಲ್ಲಿ ನಾವು ಜಿಲ್ಲಾ ಕಚೇರಿಗಳಲ್ಲಿ ಅಥವಾ ತಾಲೂಕು ಕಚೇರಿಗಳಲ್ಲಿ ಅಂದ್ರೆ ST SC ಕ್ಯಾಟಗರಿ ಕಚೇರಿಗಳಲ್ಲಿ ನಮಗೆ ಸಿಗುವಂತ ಅನುದಾನದಲ್ಲಿ ನಮಗೀಗ ಒಂದು ಮನೆಗೆ ಇದು ಕೈಗಾರಿಕೆ ಕಚೇರಿಯಿಂದ ಒಂದೊಂದು ಮನೆಗೆ 90,000 ರೂಪಾಯಿ ಅನುದಾನ ಕೊಟ್ಟಿದ್ದಾರೆ, 90,000 ಒಂದು ಮನೆಗೆ. ಅದೇ ರೀತಿ ನಾವು 4 ಮನೆನ ಕಟ್ಸ್ಕೊಟ್ಟಿದ್ದೀವಿ. ಕಂಪ್ಲೀಟ್ ವರ್ಕ್ ಆಗಿದೆ. ಅವರೇ 90,000 ರೂಪಾಯಿ ಸರ್ಕಾರದಿಂದ ಕೊಟ್ಟಿದ್ರೆ ಬಾಕಿ ಅಮೌಂಟ್ ಕೈಯಿಂದ ಅವರ ಶಕ್ತಾನುಸಾರ ಎಷ್ಟು ಅನುಕೂಲ ಆಗಿದೆ ಅವ್ರ ಕೈಯಿಂದ ಅಷ್ಟು ಮಾಡ್ಕೊಂಡಿದ್ದಾರೆ. ನೇರವಾಗಿ ಅಮೌಂಟ್ ಅವರ ಖಾತೆಗೆ ಅವರ ಹೆಸರಿಗೆ ಚೆಕ್ ಬರುತ್ತೆ, ಅವ್ರು ಅದನ್ನ ಡ್ರಾ ಮಾಡ್ಕೊಂಡು ಅವರೇ ಮಾಡ್ಕೊಂಡಿದ್ದಾರೆ. ಅವ್ರ ಕೆಲಸ ಕಡೆ ಮಾಡ್ಬೋದು.
ಅಂದ್ರೆ ಬಂದಿರುವಂತಹ ಹಣನ ನೇರವಾಗಿ ಆ ಬಡ ಕುಟುಂಬದವ್ರು ತಲುಪಿದೆಯಾ? ಫಲಾನುಭವಿಗಳು ನೇರವಾಗಿ ಅವರಿಗೆ ಚೆಕ್ ಕೊಟ್ಟಿದೆ ಸರ್. ಅವ್ರಿಗೆ ಚೆಕ್ ಕೊಟ್ಟಿದೆ, ನೇರವಾಗಿ ಅವರಿಗೆ ಚೆಕ್ ಹೋಗಿದೆ. ಅದ್ರ ಬಗ್ಗೆ ಕ್ಯಾನ್ವಸ್ ಮಾಡಿ ಜನಗಳಿಗೆ ವಿಷಯ ತಿಳಿಸಿದಿರ ತಾವು? ಈ ರೀತಿ ಸರ್ಕಾರದಿಂದ ಹಣ ಬರ್ತಾ ಇದೆ. ಹೌದು ಸರ್, ತಿಳಿಸಿದ್ವಿ. ತಿಳಿಸಿ ಪ್ರತಿಯೊಂದು ಬಡ ಕುಟುಂಬದವರಿಗೆ ತಿಳಿಸಿದೆ. ಹೌದು ಸರ್, ಅಂದ್ರೆ ಇದ್ರಿಗೆ ಅಲ್ಲಿರೋಷ್ಟು ಸ್ಕೀಮ್ 4 ಜನಕ್ಕೆ ಇದ್ದಿದ್ದು, 4 ಜನನ ಆಯ್ಕೆ ಮಾಡಿ ಕೊಟ್ಟಿದ್ದೀವಿ ಸರ್. ಇನ್ನು ಕಟ್ಲಿಕ್ಕೆ ಸುಮಾರು ಜನ ಇದ್ದಾರೆ. ನಿಮ್ಮ ಒಂದು ವಾರ್ಡ್ ಸಂಬಂಧಪಟ್ಟ ಆ ರೀತಿ ಬಡ ಕುಟುಂಬದವ್ರು ಇನ್ನು ಎಷ್ಟು ಜನಕ್ಕೆ ಮನೆ ಬೇಕು ಅನ್ಸುತ್ತೆ ಸರ್? ಇನ್ನು ತುಂಬಾ ಜನ ಬೇಕು ಸರ್. ಎಷ್ಟು ಜನ? ಹೆಚ್ಚು ಕಮ್ಮಿ 40-50 ಮನೆ ಬಡ ಕುಟುಂಬರು ಇನ್ನೂ ಇದೆ ಸರ್. 40-50 ಮನೆಗಳು ಬೇಕು ಅಂತ ಸರ್. ನಿಮ್ಮ ಒಂದು ವಾರ್ಡ್? ನಮ್ಮ ವಾರ್ಡಿಗೆ ಸರ್ ಅಷ್ಟು ಬಡ ಕುಟುಂಬದವರು ಇದ್ದಾರೆ ಸರ್. ಹೌದು, ನಮ್ಮ ವಾರ್ಡ್ ಅಂದ್ರೆ ನಮಗೆ ಇದೊಂದು ಏರಿಯಾ ಅಲ್ಲ, ನಮಗೆ ಆ ಕಡೆ SC ಏರಿಯಾ ಬರುತ್ತೆ. ಎಷ್ಟು ಟೋಟಲ್ ನಿಮ್ಮ ಒಂದು ವಾರ್ಡ್ಗೆ ಎಷ್ಟು ಮನೆಗಳು ಸಿಗುತ್ತೆ ಸರ್? ನಮ್ಮ ವಾರ್ಡಿಗೆ ಒಂದು 140-150 ಮನೆ ಸಿಗುತ್ತೆ. 150 ಮನೆಗಳು. 150 ಮನೆಗಳಲ್ಲಿ ಇನ್ನೂ ಒಂದು ಬಡ ಕುಟುಂಬದವರು ಒಂದು 40-50 ಮನೆಗಳು ಬಡ ಕುಟುಂಬದವರು. ಅಂತವ್ರಿಗೊಂದು ಸರ್ಕಾರದಿಂದ ಆ ಮನೆಗಳು ನಿವೇಶನ ಮಾಡಿಕೊಟ್ರೆ ಅನುಕೂಲ. ಈಗೇನೋ ಒಂದು ಸ್ಲಮ್ ಬೋರ್ಡ್ ಇಂದ ಒಂದು ಸ್ಲಮ್ ಏರಿಯಾ ಅಂತ ಮಾಡ್ಬಿಟ್ಟು ಅದ್ರ ಮುಖಾಂತರ ಮನೆಗಳಿಗೆ ಏನು ಮನೆಗಳಿದ್ದವರಿಗೆ, ಆಮೇಲೆ ಜೈಂಟ್ ಫ್ಯಾಮಿಲಿ ಇದ್ದು ಒಟ್ಟೊಟ್ಟಿಗೆ ಕುಟುಂಬದಲ್ಲಿದ್ರೆ ಅವರಿಗೂ ಸಪರೇಟ್ ಮನೆ ಮಾಡ್ಕೊಂಡು ಯಾವುದೇ ಜಾಗ ಇದ್ರೆ ಮಾಡ್ಕೊಡೋದು ಅಂತ ಹೇಳಿ ಮನೆ ಸರ್ವೆ ಮಾಡ್ಕೊಂಡು ಹೋಗಿದ್ದಾರೆ. ಅದನ್ನ ಮಾಡಿಸಿದ್ವಿ. ಅದ್ರ ಬಗ್ಗೆ ಇನ್ನು ಯಾವುದೇ ಒಂದು ಇನ್ನೂ ಇದಾಗಿದೆ ಸರ್, ಇನ್ಫಾರ್ಮೇಶನ್ ಯಾವುದು ಬಂದಿಲ್ಲ ಸರ್. ಇದೇ ನಿಮ್ಮ ಒಂದು ವಾರ್ಡ್ಗೆ ಸಂಬಂಧಪಟ್ಟಂತೆ ಸ್ವಚ್ಛತೆ ಬಗ್ಗೆ ತಾವು ಜನಗಳಿಗೆ ಯಾವ ರೀತಿ ತಿಳುವಳಿಕೆ ಮೂಡಿಸ್ತಾ ಇದ್ದಾರೆ ಸರ್? ಸ್ವಚ್ಛತೆ ಬಗ್ಗೆ ನಾವು ಆದಷ್ಟು ಜನಗಳಿಗೆ ತಿಳಿಸ್ತಾ ಇದ್ದೀವಿ, ಆದ್ರೆ ಜನಗಳಿಗೆ ಅಷ್ಟು ಇನ್ನು ಅವೇರ್ನೆಸ್ ಆಗಿಲ್ಲ. ನಾವು ಸ್ವಚ್ಛತೆ ಬಗ್ಗೆ ನಾವು ಪ್ರತಿ ವಾರಕ್ಕೆ 15 ದಿವಸಕ್ಕೆ ಚರಂಡಿ ಎಲ್ಲ ಕ್ಲೀನ್ ಮಾಡ್ತೀವಿ. ಚರಂಡಿ ಎಲ್ಲ ಗುಡ್ಸ್ಲಿಕ್ಕೆಲ್ಲ ನಾವು ಪಂಚಾಯತಿಂದ ಎಲ್ಲ ಜನ ಬಿಟ್ಟು ಮಾಡಿಸ್ತೀವಿ. ಮತ್ತೆ ಗಿಡ ಗಂಟೆಗಳೆಲ್ಲ ಕಡಿಯೋದನ್ನೆಲ್ಲ. ಆಮೇಲೆ ಬೆಳಿಗ್ಗೆ ಮುಂಚೆ ಗಂಟೆ ಗಾಡಿ ಬರುತ್ತೆ, ಆ ಗಾಡಿಯಲ್ಲಿ ಬೆಳಿಗ್ಗೆ ಮುಂಚೆ ಬರೋ ಮನೆಯಲ್ಲೆಲ್ಲ ಕಸಗಳನ್ನ ಕೂಡಿಕರಿಸಿ ಬೆಳಿಗ್ಗೆ ಮುಂಚೆ ಗಾಡಿಗೆಲ್ಲ ಹಾಕ್ತಾರೆ. ಕಸಗಳು ಯಾವ್ದು ಇಲ್ಲಿ ಸ್ಟಾರ್ಟ್ ಮಾಡಲ್ಲ, ಎಲ್ಲ ಬಂದಿದ್ದನ್ನು ಯಾವಾಗ ಹೋಗ್ತಾ ಇರುತ್ತೆ. ಆದ್ರೂ ಸ್ವಚ್ಛತೆ ಬಗ್ಗೆ ಜನಗಳಿಗೆ ಇನ್ನೂ ಅರಿವು ಸರ್, ಇನ್ನೂ ಅರಿವು ಬೇಕು. ಏನಪ್ಪಾ ಅಂದ್ರೆ ಕುಡಿಯ ನೀರಲ್ಲಿ ಬಟ್ಟೆ ಒಗಿತಾರೆ, ಪಾತ್ರೆ ಬಿಡುತ್ತಾರೆ, ಅದೆಲ್ಲ ರಸ್ತೆಯಲ್ಲೇ ಬಿಡ್ತಾ ಇರ್ತಾರೆ. ಅದೊಂದು ಸಮಸ್ಯೆ. ನಾನು ಜನಗಳಿಗೆ ಬಹಳಷ್ಟು ಹೇಳೋದು ಕೇಳಲ್ಲ. ಚಿರಂಡಿ ಒಳ್ಳೆ ಪಟ್ಟಣ ಪಂಚಾಯತಿ ಚಿರಂಡಿ ಎಲ್ಲ ಮಾಡಿದಾರೆಲ್ಲ ಆಗಿದೆ, ಆದ್ರೂ ನೀವು ಆ ಚಿರಂಡಿ ಮೇಲೆ ಎಲ್ಲ ಕಲ್ಲು ಮುಚ್ಕೊಂಡಿದ್ದಾರೆ. ನಮಗೆ ಅದೊಂದು ಬಹಳ ಸಮಸ್ಯೆ ಇಲ್ಲ. ಕಲ್ಲು ಮುಚ್ಚಿಬಿಟ್ಟಿದ್ದಾರೆ, ಮನೆ ಮುಚ್ಚಿಬಿಟ್ಟು ಕ್ಲೋಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ನೀರೆಲ್ಲ ರಸ್ತೆ ಬಿಡ್ತಾರೆ. ನಾನು ಎಷ್ಟೋ ಸಲ ಕಲ್ಲೆಲ್ಲ ತೆಗ್ಸಿ ಪಟ್ಟಣ ಪಂಚಾಯತಿ ಜನಗಳಿಂದ ಕರ್ಕೊಂಡ್ಬಂದು ಕಲ್ಲೆಲ್ಲ ತೆಗ್ಸಿ ಕಸ ಎಲ್ಲ ತೆಗ್ಸಿ ಎಲ್ಲ ಮಾಡಿಸಿ ಸರ್. ಮೇಂಟೈನ್ ಮಾಡಲ್ಲ ಸರ್, ನಾವ್ ಹೇಳಿದ್ರು ಕೇಳಲ್ಲ. ಪಟ್ಟಣ ಪಂಚಾಯತಿ ನಾವು ಸಮಸ್ಯೆಯಲ್ಲಿ ಅವರಿಗೆ ತಿಳುವಳಿಕೆ ಕೊಟ್ಟೆ, ನೀವು ನೋಟಿಸ್ ಕೊಡಿ, ಇಲ್ಲಾಂದ್ರೆ ಅವರಿಗೆ ಸ್ವಲ್ಪ ಅವರಿಗೆ ಒಂದು ಫೈನ್ ರೀತಿಯಲ್ಲಿ ಹಾಕಿ ಆ ಟೈಪ್ ಅಲ್ಲಿ ಸ್ವಲ್ಪ ಜನಗಳಿಗೆ ಸ್ವಲ್ಪ ಹೆದರಿಕೆ ಬರುತ್ತೆ, ಸ್ವಲ್ಪ ಅವೇರ್ನೆಸ್ ಆಗುತ್ತೆ ಅಂತ ನಮ್ಮ ಜನಗಳು. ಆದ್ರೆ ಅವರು ಮತ್ತೆ ಅದನ್ನೆಲ್ಲ ಮಾಡಕ್ ಹೋದ್ರೆ ಸರಿ ಆಗುತ್ತೋ ಇಲ್ಲ ಅಂತ ಅವರು ಸುಮ್ಮನಾಗಿದ್ದಾರೆ. ಈಗ ತಾವೊಂದು ಕೆಲಸ ಕಾರ್ಯ ನಿಮ್ಮ ವಾರ್ಡ್ ಅಲ್ಲಿ ಏನಾದ್ರು ಕೆಲಸ ಮಾಡಿಸ್ಬೇಕು ಅನ್ನೋದಾಗ್ಲಿ, ಇಲ್ಲ ಹೊಸದಾಗಿ ಏನಾದ್ರು ಅಭಿವೃದ್ಧಿ ಮಾಡಬೇಕು ಅಂದಾಗ ನಿಮ್ಮ ಮೇಲಿನ ಅಧಿಕಾರಿಗಳು ನಿಮ್ಮ ಒಂದು ಪಟ್ಟಣ ಪಂಚಾಯತ್ಗೆ ಸಹಕರಿಸ್ತಾ ಇದ್ದಾರೆ? ಸಹಕರಿಸ್ತಿದ್ದಾರೆ ಸರ್, ಸಹಕರಿಸ್ತಿದ್ದಾರೆ. ಆದ್ರೆ ಅಲ್ಲಿ ಇರೋ ಅನುದಾನದಲ್ಲಿ ಬರೋ ಎಲ್ಲ ವಾರ್ಡಿಗೂ 11 ವಾರ್ಡ್ ಇದೆ ನಮ್ಮ ಪಟ್ಟಣ ಪಂಚಾಯತಿಯಲ್ಲಿ. 11 ವಾರ್ಡಿಗೂ ಡಿವೈಡ್ ಮಾಡಿ ಕೊಡಬೇಕು. ಈಗ ಒಂದು 10 ಲಕ್ಷ 20 ಲಕ್ಷ ಬಂತು ಅಂದ್ರೆ ಒಂದು ಮೇನ್ ಆಗಿ ಯಾವ ವಾರ್ಡಿಗೆ ಏನ್ ಕಾಮಗಾರಿ ಆಗಬೇಕಾಗಿದೆ, ಏನ್ ಕೆಲಸ ಆಗಿದೆ ಅದನ್ನ ಮಾಡ್ತಾ ಇದ್ದಾರೆ ಸರ್. ಅಂದ್ರೆ ಯಾವುದೇ ಅನುದಾನ ಸರಿ ಬರ್ತಾ ಇಲ್ಲ ಪಂಚಾಯತಿಗೆ. ಈಗ ನಾವು ಈಗ ಬಾಡಿ ಆಗಿ ಕೆಲವೇ ದಿನಗಳಲ್ಲಿ ನಾನು ಒಂದು ಮೆಮೊರಾಂಡಮ್ ಕೊಟ್ಟಿದ್ದೀನಿ. ಅದಕ್ಕೆ ಇದುವರೆಗೂ ಒಂದು ಕಾಮಗಾರಿಗಳು ಯಾವ್ದು ಆಗಿಲ್ಲ. ಕೇಳಿದ್ರೆ ಯಾವ್ದು ಫಂಡಿಂಗ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಹೇಳ್ತಿದ್ದಾರೆ. ಅದು ಇರೋದ್ ಸತ್ಯನೂ ಆಗಿ ಅನ್ಸುತ್ತೆ ಇದೆ, ನಮ್ಗೆ ಯಾವ್ದು ಕೆಲಸಗಳು ಆಗ್ತಾ ಇಲ್ಲ ಸರ್. ಅದೊಂದು ಬಹಳ ಬೇಜಾರಾಗಿದೆ. ನಮ್ ಜನಗಳಿಗೆ ನಾವು ಬಹಳ ಆಶ್ವಾಸನೆ ಕೊಟ್ಟಿದ್ದೀವಿ, ನಮ್ಮಿಂದ ಏನಾದ್ರು ಬಹಳ ನಿರೀಕ್ಷೆ ಇಟ್ಕೊಂಡು ನಮ್ ಜನಗಳಿಗೆ ಆಯ್ಕೆ ಮಾಡಿದ್ದಾರೆ, ಗೆಲ್ಸಿದ್ದಾರೆ. ನಮಗೂ ಅಷ್ಟೇ ನಮಗೆ ಉತ್ಸಾಹ ಇದೆ, ಜನಗಳಿಗೆ ಏನಾದ್ರು ಕೆಲಸ ಮಾಡ್ಕೊಡ್ಬೇಕು. ನಮ್ಮಿಂದ ನಮ್ಮ ಮನೆಯಲ್ಲಿ ಕೊಡಕ್ಕಾಗಲ್ಲ, ಸರ್ಕಾರದಿಂದ ಸಿಗೋದನ್ನ ಜನಗಳಿಗೆ ನೇರ ತಪ್ಪು ತರಿಸ್ಬೇಕು ಅನ್ನೋದು ನಮಗೆ ಮನಸ್ಸಲ್ಲಿ ತುಂಬಾ ಇದೆ. ಆದ್ರೆ ನಮಗೆ ಅಲ್ಲಿಂದ ಪಟ್ಟಣ ಪಂಚಾಯತಿ ನಮ್ಗೆ ಏನು ಸಿಗ್ತಾ ಇಲ್ಲ, ನಾವು ಜನಗಳಿಗೆ ಕೊಡಕ್ ಆಗ್ತಾ ಇಲ್ಲ. ಅದನ್ನ ಮನಸ್ಸಲ್ಲಿ ಬಹಳ ವೇದನೆ ಇದೆ ಆ ವಿಚಾರದಲ್ಲಿ ಸರ್. ಇದೇ ರೀತಿ ನಿಮ್ಮ ಒಂದು ಸರ್ಕಾರದಿಂದ ಯಾವ ರೀತಿ ಅನುದಾನಗಳು ಬಂದ್ರೆ ತಮ್ಮ ಒಂದು ವಾರ್ಡ್ಗೆ ಆಗಲಿ ನಿಮ್ಮ ಒಂದು ಜಿಲ್ಲೆಗೆ ಆಗಲಿ ಅನುಕೂಲ ಆಗುತ್ತೆ, ಜನಗಳಿಗೆ ಒಂದು ಸಹಕಾರ ಆಗುತ್ತೆ ಅನ್ಸುತ್ತೆ? ಯಾವ ರೀತಿ ಬರಬೇಕು ಅನುದಾನ ಸರ್? ಈಗ ಅನುದಾನಗಳು ಒಂದು ಏರಿಯಾ ಒಂದು ವಾರ್ಡ್ ತುಂಬಾ ಹಿಂದುಳಿದ ಪ್ರದೇಶ ಆದ್ರೆ ಆ ವಾರ್ಡಿಗೆ ವಾರ್ಡಿಗೆ ಅಭಿವೃದ್ಧಿಗೆ ಎಷ್ಟೆಲ್ಲ ಕ್ರಮಗಳು ತಗೋಬೇಕು, ಆ ವಾರ್ಡಿಗೆ ಏನೆಲ್ಲ ಬೇಕಾಗಬಹುದು ಕೊಡ್ಬೋದು. ಆ ಜನಗಳಿಗೆ ಎಲ್ಲ ಮೂಲ ಸೌಕರ್ಯಗಳು ಏನೇನು ಬೇಕಾಗುತ್ತೆ ಅದಕ್ಕಷ್ಟಕ್ಕೂ ಅವ್ರಿಗೆ ಅಷ್ಟು ಅಮೌಂಟ್ ಬೇಕಾಗುತ್ತೆ ಅಂತ ಅಷ್ಟು ಅಮೌಂಟ್ ಬಂದ್ರೆ ಜನಗಳಿಗೆ ಇಲ್ಲಿ ಒಂದು ವಾರ್ಡ್ಗಳು ಇಂಪ್ರೂವ್ಮೆಂಟ್ ಮಾಡ್ಬೋದು.
ಸರ್ಕಾರದ ಮೇಲೆ ನಮ್ಮದು ST/SC ಏರಿಯಾಗಳು ಕಾಲೋನಿ ಸರ್. ST/SC ಕಾಲೋನಿ ST/SC ಫಂಡಿಂಗ್ ಇದು 22.75 ಫಂಡಿಂಗ್ ಇದರೊಳಗೆ ಪರ್ಸೆಂಟೇಜ್ ಒಳಗೆ ಇರುತ್ತೆ. ಆ ಅಮೌಂಟ್ ಅವರು ಕರೆಕ್ಟ್ ಆಗಿ ಬಂದು ಆ ವಾರ್ಡ್ಗಳಿಗೆ ಖರ್ಚು ಮಾಡಿದ್ರೆ ST/SC ಕಾಲೋನಿಗಳು ಮತ್ತೆ ದಲಿತ ಕಾಲೋನಿಗಳು ಒಂದು ಸ್ವಲ್ಪ ಇಂಪ್ಲಿಮೆಂಟ್ ಆಗ್ತದೆ ಸರ್. ಇಂಪ್ರೂವ್ಮೆಂಟ್ ಆಗುತ್ತೆ ಸರ್. ನಮ್ಮ ಒಂದು ಮೀಡಿಯಾ ಮುಂದೆ ಇದ್ದು ಪ್ರತಿಯೊಂದು ರಾಜಕೀಯ ವ್ಯಕ್ತಿಗಳು ಅಧಿಕಾರಿಗಳು ನೋಡುವಂತ ಒಂದು ಮೀಡಿಯಾ ಆಗಿರೋದ್ರಿಂದ ತಮ್ಮ ಒಂದು ಅನಿಸಿಕೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ಸರ್ಕಾರಕ್ಕೆ ಏನು ಒಂದು ಸಂದೇಶ ಕೊಡಕ್ಕೆ ಇಷ್ಟಪಡ್ತೀರಾ? ಸರ್ಕಾರಕ್ಕೆ ಸಂದೇಶ, ಯಾವುದೇ ಪಕ್ಷ ಭೇದ ಇಲ್ದಲೆ, ಯಾವುದೇ ರಾಜಕೀಯ ಇದಿಲ್ದಲೆ ಸರ್ಕಾರ ಎಲ್ಲ ನಮ್ಮ ಮನೆ, ನಮ್ಮ ದೇಶ, ನಮ್ಮ ಊರು ಅಂದ್ಕೊಂಡು ಸರ್ಕಾರ ತುಂಬಾ ಹಿಂದುಳಿದ ಪ್ರದೇಶಗಳಿಗೆ, ತುಂಬಾ ಹಿಂದುಳಿದ ಜನಾಂಗದವರಿಗೆ ಸವಲತ್ತುಗಳನ್ನ ನೇರವಾಗಿ ಕೊಟ್ರೆ ಜನಗಳು ಸ್ವಲ್ಪ ನೆಮ್ಮದಿಯಿಂದ ಇರ್ಬೋದು. ತಾವು ಮೇಡಮ್ ಒಂದು ಲೇಡಿ ಕೌನ್ಸಿಲರ್, ಒಂದು ಮಹಿಳೆ ಕೌನ್ಸಿಲರ್ ಆಗಿದ್ದೀರಾ. ಸೊ ನಮ್ಮ ಒಂದು ಪಬ್ಲಿಕ್ ಗೆ ಒಂದು ಸೇವೆ ಕೂಡ ಮಾಡಕ್ ಬಂದಿದ್ದೀರಾ, ಜನಗಳ ಸೇವೆ ಮಾಡಕ್ ಬಂದಿದ್ದೀರಾ. ಏನ್ ಅನ್ಸುತ್ತೆ ತಮ್ಗೆ? ನಾನ್ ಫಸ್ಟ್ ಇಂದನು ಮನೆಯಲ್ಲೇ ಇದ್ದಿದ್ದು, ಅನುಭವ ಕಮ್ಮಿ ಅಂದ್ರೂ ಒಂದು ಉತ್ಸಾಹದಿಂದ ಬಂದಿದ್ದೀನಿ. ಮುಂದ್ ಒಳ್ಳೆ ಕೆಲಸ ಕೊಡ್ಬೇಕು ಅನ್ಕೊಂಡಿದ್ದೀನಿ. ಹಂಗೆ ಎಲ್ಲ ಪ್ರೋತ್ಸಾಹ ಕೊಟ್ರೆ ಮಾಡ್ಕೊಂಡು ಇದೇ ನಿಮ್ಮ ಒಂದು ವಾರ್ಡ್ಗೆ ಸಂಬಂಧಪಟ್ಟ ಹಾಗೆ ಬಡ ಕುಟುಂಬದ ಮಹಿಳೆಯರು, ಅಂದ್ರೆ ಊಟ ವಸತಿ ಇರೋರಿಗೆ, ಅವ್ರ ಮನೆಯವ್ರ ಗಂಡ ಇಲ್ಲದೆ ಇರುವಂತವ್ರು, ತುಂಬಾ ಕೆಲಸ ಖಾಲಿ ಇದ್ದಂತ ಅಂತ ಒಂದು ಬಡ ಕುಟುಂಬದ ಮಹಿಳೆ ಬಂದ್ರೆ ಅವ್ರಿಗೆ ಯಾವ ರೀತಿ ಕಷ್ಟ ಸುಗುತ್ತ ತಾವು ಸ್ಪಂದಿಸ್ತೀರ? ನನ್ನ ಕೈಲಾಗಿ ಸರಿ ಮಾಡ್ತೀನಿ. ಆರ್ಥಿಕ ಅಭಿವೃದ್ಧಿ ಅಂದ್ರೆ ಸರ್ಕಾರದಿಂದ ಫಂಡ್ ಕೂಡ ಬರ್ತಾ ಇಲ್ಲ. ಸರ್ಕಾರದಿಂದ ಫಂಡ್ ನಾವೀಗ ನಮ್ಮ ಕೆಲಸನೇ ಅದ ಸರ್. ಈಗ ಅವರಿಗೆ ವೃದ್ಧಾಪ್ಯ ವೇತನ ಇರ್ಬೋದು, ಆಮೇಲೆ ಸರ್ಕಾರದಿಂದ ಸಿಗುವಂತ ವಿಧವಾ ವೇತನ ಅಂತವನ್ನ ಮಹಿಳೆಗಳು ಯಾರು ಇದ್ದಾರೆ ಅಂತ ನೇರ ನಾನೇ ಮಾಡಿಸ್ಕೊಡ್ತಾ ಇದ್ದೀವಿ. ಅಂತವನ್ನ ಈಗೆಲ್ಲ ಸಾಮಾನ್ಯ ಮಟ್ಟಿಗೆ ಅದೆಲ್ಲ ತಿಳುವಳಿಕೆ ಅವರಿಗೆ ಇದೆ. ಈಗ ನಮಗೆ ಸರ್ಕಾರದಿಂದ ಪ್ರತಿಯೊಂದಕ್ಕೂ ಸವಲತ್ತು ಬರ್ತಾ ಇದೆ, ವಿಧವಾ ವೇತನ ಬರ್ತಾ ಇದೆ, ವಯಸ್ಸಾದವರಿಗೆ ಪಿಂಚನ್ ಕೂಡ ಕೊಡ್ತಾ ಇದೆ. ಅಂತವ್ರಿಗೆ ಯಾರಿಗಿಲ್ಲ ನಾವೇ ಉಟ್ಬಿಟ್ಟು ನಾವೇ ಪ್ರಮಾಣ ಮಾಡಿಸಿದೀವಿ. ಅದಕ್ಕಿಂತ ಮುಂಚೆ ಎಲ್ಲ ಅವ್ರಿಗೆ ಮಾಡಿಸ್ಕೊಂಡಿರಿ ಸರ್. ಅಂತದೆಲ್ಲ ಯಾರು ಅಂತ ನಮ್ಮಲ್ಲಿ ನಮ್ಮ ಅಂತಾರೆ ಯಾರು ಇಲ್ಲ, ಅಂತಾರೆ ಎಲ್ಲರಿಗೂ ಸಿಗ್ತಾ ಇದೆ ಬೆನಿಫಿಟ್. ಎಲ್ಲ ತಿಳುವಳಿಕೆ ಜನಗಳಿಗೆ ಸಾಧಾರಣ ಮಟ್ಟಿಗೆ ಅದಂತ ಬೆನಿಫಿಟ್ ಬಗ್ಗೆ ವಿಚಾರ ಜನಗಳಿಗೆಲ್ಲ ಸಾಕಷ್ಟು ತಿಳುವಳಿಕೆ ಇದೆ. ನಿಮ್ಮ ಒಂದು ವಾರ್ಡಲ್ಲಿ ಎಜುಕೇಶನ್ ಬಗ್ಗೆ ಸರ್ ಹಿಂದೆ ಎಲ್ಲ ಎಜುಕೇಶನ್ ಅವಾಗೆಲ್ಲ ಕೂಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ರು. ಈಗಿನ ಸ್ವಲ್ಪ ಜನಗಳು ಸ್ವಲ್ಪ ಎಜುಕೇಶನ್ ಸ್ವಲ್ಪ ಇಂಪ್ಲಿಮೆಂಟ್ ಆಗ್ತಿದೆ. ಈಗ ಮುಂಚೆ ಈಗೇನು SLC PUC ರಾಷ್ಟ್ರ ಆಗ್ತಿತ್ತು, ಈಗ ಇಂಜಿನಿಯರ್ ಓದೋವರೆಗೂ ಓದ್ತಾ ಇದ್ದಾರೆ ಸರ್. ಅದೊಂದು ತುಂಬಾ ಖುಷಿ ಇದೆ. ಎಜುಕೇಶನ್ ಮುಂದುವರೆದಿದೆ, ಸ್ವಲ್ಪ ಮುಂದುವರೆದಿದೆ. ಈಗ ಯಾವುದೇ ಮಕ್ಕಳು SLC ಗಿಂತ ಕಡಿಮೆ ಯಾರಿರಲ್ಲ, ಎಲ್ಲ SLC PUC ಡಿಗ್ರಿ ವರೆಗೆ ಎಲ್ಲ ಓದ್ತಾರೆ ಸರ್. ಒಂದು ಕಾಮನ್ ಬೇಸಿಕ್ ಅನ್ನೋ ಒಂದು ಎಜುಕೇಶನ್ ಮಾಡ್ತಾ ಇದ್ದಾರೆ. ಓಕೆ, ನಮ್ಮ ಮೀಡಿಯಾ ಮುಂದೆ ನೀವು ಒಂದು ಚರ್ಚೆ ಮಾಡ್ತಾ ಇರೋದ್ರಿಂದ ಈಗಿನ ಯುವಕರಿಗೆ, ಈಗಿನ ಒಂದು ರಾಜಕಾರಣಿಗಳಿಗೆ ಏನ್ ನಮ್ಮಿಂದ ಒಂದು ಸಂದೇಶ ಹೇಳಕ್ಕೆ ಇಷ್ಟಪಡ್ತೀರಾ, ಬುದ್ಧಿಮತ್ತೆ ಹೇಳಕ್ಕೆ ಇಷ್ಟಪಡ್ತೀರಾ? ಈಗ ಈಗಿನ ಮಕ್ಕಳ ಮುಂದಿನ ಪ್ರಜೆಗಳು, ಈಗಿನ ಯುವಕರುಗಳು ಕೆಲವೊಂದು ದುಶ್ಚಟಗಳಿಗೆ ಬಲಿಯಾಗ್ತಿದ್ದಾರೆ. ಆಮೇಲೆ ಒಂದು ಮೊಬೈಲ್ ಇರ್ಬೋದು, ಕೆಲವೊಂದು ಟಿವಿ, ಆಮೇಲೆ ಕೆಲವೊಂದು ಕಿಂಗು ಪಾಂಪಾಂಗು ಬಿಡಿ ಕೆಟ್ಟ ಕಡಗಳಿಗೆ ಕೆಲವೊಂದು ಯುವಕರು ಬಲಿಯಾಗ್ತಿದ್ದಾರೆ. ಆ ಒಂದು ದುಶ್ಚಟಗಳಿಗೆ ಬಲಿಯಾಗ್ದಲೆ ಮುಂದಿನ ಜೀವನ ಮನಸ್ಸಿನಲ್ಲಿ ಇಟ್ಕೊಂಡು ಒಳ್ಳೆ ಎಜುಕೇಶನ್, ಒಳ್ಳೆ ವಿದ್ಯಾಭ್ಯಾಸ ಮಾಡಿ ಮುಂದೆ ಒಂದು ಗಣ್ಯ ವ್ಯಕ್ತಿಗಳಾಗಿ ಬೆಳಿಬೇಕು ಅಂತ ತುಂಬಾ ಒಂದು ಒಳ್ಳೆ ಬುದ್ಧಿಮತ್ತೆ ತಿಳಿಸಕ್ಕೆ ಇಷ್ಟಪಡ್ತಾರೆ. ತಾವು ಮಹಿಳೆಯರಾಗಿ ಮಹಿಳೆಯರು ಈಗಿನ ಒಂದು ಎಜುಕೇಶನ್ ಮಾಡ್ತಾ ಇರುವಂತ ಒಂದು ಸ್ಟೂಡೆಂಟ್ಸ್ ಇರ್ಬೋದು, ಮುಂದೆ ಬರುವಂತ ಒಂದು ಮಹಿಳೆಯರಿಗೆ ಇರ್ಬೋದು, ತಾವು ಏನು ಒಂದು ಒಳ್ಳೆ ಬುದ್ಧಿಮತ್ತೆ ಹೇಳಕ್ಕೆ ಇಷ್ಟಪಡ್ತೀವಿ? ಏನ್ ಹೇಳಕ್ಕೆ ಇಷ್ಟಪಡ್ತೀವಿ? ತಾವು ಒಂದು ಬುದ್ಧಿಮತ್ತೆ, ತಾವು ಒಂದು ಅಧಿಕಾರದಲ್ಲಿ ಇದ್ದೀರಾ, ತಾವು ಒಂದು ಕೌನ್ಸಿಲರ್ ಆಗಿದ್ದೀರಾ, ಮಹಿಳೆ ಕೌನ್ಸಿಲರ್ ಆಗಿ ಜನಗಳಿಗೆ ಸೇವೆ ಮಾಡ್ತಾ ಇದ್ದೀರಾ. ಇದೇ ರೀತಿ ನಿಮ್ ತರನೇ ಎಲ್ಲ ಮಹಿಳೆಯರು ಬಂದು ರಾಜಕೀಯದಲ್ಲಿ ಬಂದು ಜನಗಳಿಗೆ ಸೇವೆ ಮಾಡುವಂತ ಮನೋಭಾವ ಯಾವ ರೀತಿ ಬರ್ಬೇಕು ಅಂತ ಒಂದು ಬುದ್ಧಿಮತ್ತೆ ಹೇಳ್ತೀವಿ. ಹೊರಗಡೆ ಹೋಗ್ಬಿಟ್ಟು ದುಡಿಬೇಕು, ಒಳ್ಳೆ ವಿದ್ಯಾಭ್ಯಾಸ. ದೊಡ್ಡವರು ಯಾರಾಗ್ಲಿ ಮನೆಯಲ್ಲಿ ಇರಬಾರ್ದು, ಹೊರಗಡೆ ಬಂದು ಎಲ್ಲ ಕೆಲಸ ಮಾಡ್ಕೊಂಡು ಎಲ್ಲದರಲ್ಲೂ ಇಂಪ್ರೂವ್ಮೆಂಟ್, ಧೈರ್ಯವಾಗಿ ನುಗ್ಗಿ ಕೆಲಸ ಕಾರ್ಯಗಳನ್ನ ಮಾಡಬೇಕು. ಮಕ್ಕಳು ಹೆಣ್ಮಕ್ಳು ಚೆನ್ನಾಗಿ ಓದಿ ಒಳ್ಳೆ ವಿದ್ಯಾಭ್ಯಾಸ ತಗೊಂಡು ಒಳ್ಳೆ ಕೆಲಸದಲ್ಲಿ ಒಳ್ಳೆ ಸ್ಥಾನದಲ್ಲಿ ಇರ್ಬೇಕು ಅನ್ನೋ ಒಂದು ಮನೋಭಾವ ಇದೆ, ಒಂದು ಬುದ್ಧಿಮತ್ತೆ ಇಷ್ಟಪಡ್ತಿದ್ದಾರೆ. ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಎನ್ಆರ್ಪುರ ಪಟ್ಟಣ ಪಂಚಾಯಿತಿ ಕೌನ್ಸಿಲರ್ ಆದ ಮಾನ್ಯ ಶ್ರೀಮತಿ ಆಶಾ ಶ್ರೀನಾಥ್ ಅವರು ಹಾಗೂ ಅವರ ಮನೆಯವರಾದ ಶ್ರೀನಾಥ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದು ಅವರ ರಾಜಕೀಯದ ವ್ಯವಸ್ಥೆಗಳನ್ನು ಹಾಗೂ ಅವರು ಮಾಡಿರುವ ಕೆಲಸ ಕಾರ್ಯಗಳನ್ನು ಹಾಗೂ ಮುಂದೆ ಆಗಬೇಕೆಂದುಕೊಂಡಿರುವ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಇವರಿಗೆ ನಮ್ಮ politiciansinIndia.com ಆನ್ಲೈನ್ ಮೀಡಿಯಾ ಪರವಾಗಿ ಆರ್ಥಿಕ ಅಭಿನಂದನೆ.